ಇವತ್ತು ದುಬೈನಲ್ಲಿ ಅನೇಕ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ನಿನ್ನೆ ದುಬೈನಲ್ಲಿರುವಂತಹ ಬುರ್ಜ್ ಖಲೀಫಾದ ಬಳಿಯಲ್ಲೇ ಒಂದು ಸ್ಫೋಟ ಸಂಭವಿಸಿತು. ಅದು ಇರಾನೇ ಮಾಡಿರಬಹುದು ಅಂತೇಳಿ ಶಂಕೆ ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರ ಇರಾನ್ ದುಬೈನಿಂದ ಹೊರಡುವಂಥ ಎಲ್ಲ ಫ್ಲೈಟ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ವ್ಯಕ್ತಿ ದುಬೈನಲ್ಲಿ ಸಿಲುಕಿಕೊಂಡಿದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಗಿರೀಶ್ ಕೆರೂರ್ ಆತ ಏನೆಂದರೆ ಈಗ ಪರದಾಡ್ತಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದ ನಿವಾಸಿ ಗಿರೀಶ್ಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಕರೆ ಮಾಡಿ ಮಾತಾಡಿದ್ದಾರೆ. ನಾವು ಕೇಂದ್ರ ಸಚಿವರ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಮಾತಾಡಿರುವಂತಹ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ. ನನಗೆ ಮಾರ್ನಿಂಗ್ 7:30 ಯಾವಾಗ ಹೋಗಿದ್ರಿ ಇಲ್ಲಿ ದುಬೈಗೆ? ಸ್ಪೀಕರ್ ಅಬುದಾಬಿಗೆ ಬಂದಿದ್ರು. 28 ಮಾರ್ನಿಂಗ್ ಬಂದಿದ್ದಿಲ್ಲೇ. ಓಕೆ. ಆಕ್ಚುಲಿ ನಾನು ಫೈನಲ್ ಹೋಗ್ಬೇಕಾಗಿರೋದು ಪ್ಯಾರಿಸ್ಗೆ ಹೋಗ್ಬೇಕಾಗಿತ್ತು ಸರ್, ಆಫೀಸ್ ಕೆಲಸದ ಮೇಲೆ. ಎಷ್ಟು ಗಂಟೆ ಫ್ಲೈಟ್ ಇತ್ತು ಅವತ್ತು ನೀವು ಲ್ಯಾಂಡ್ ಆದಮೇಲೆ? ನನಗೆ ಮಾರ್ನಿಂಗ್ 7:30 ಬಂದೆ ಸರ್ ಇಲ್ಲಿ ಬೆಂಗಳೂರಿಂದ ಅಬುದಾಬಿಗೆ. ಓಕೆ. ಆಮೇಲೆ ಇಲ್ಲಿ ಒಂದು 4-5 ಅವರ್ಸ್ ಲೇ ಓವರ್ ಇತ್ತು, ವೇಟಿಂಗ್ ಲಿಸ್ಟ್ ಇತ್ತು. ಆಮೇಲೆ ಅರೌಂಡ್ 2:30 ಏನೋ ಪ್ಯಾರಿಸ್ ನೆಕ್ಸ್ಟ್ ಫ್ಲೈಟ್ ಇತ್ತು. ಬಟ್ ನಾವು ಒಂದು 2 ಗಂಟೆ ಸುಮಾರು ಫ್ಲೈಟ್ ಇದು ಮಾಡಕ್ ಹೋದಾಗ ಅವಾಗ ಅನೌನ್ಸ್ ಮಾಡಿದ್ರು, ಇಲ್ಲ ಇಲ್ಲಿ ಸೆಕ್ಯೂರಿಟಿ ಅಲರ್ಟ್ ಬಂದಿದೆ, ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಓಕೆ. ಅಲ್ಲಿವರೆಗೂ ಏನು ಗೊತ್ತೇ ಇಲ್ಲ ಅರೇಂಜ್ಮೆಂಟ್ ಇದ್ರೆ ಓಕೆ. ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಫ್ರೆಂಡ್ಸ್ ಭಾಳ ಮಂದಿ ಇದ್ದಾರೆ ಅಲ್ಲಿ, ಬೇಕಾದ್ರೆ ನಾನು ವ್ಯವಸ್ಥೆ ಮಾಡ್ತೀನಿ. ಸರಿಯಾಗಿ ಏನೇ ಪ್ರಾಬ್ಲಮ್ ಇದ್ದರೂ ಫೋನ್ ಮಾಡಿ. ನಮ್ಮ ಕಡೆಯಿಂದ ಏನೇನು ಸಾಧ್ಯ ಇದೆಲ್ಲ ಗೌರ್ಮೆಂಟ್ ಕಡೆಯಿಂದ ಅಲ್ಲಿ ಸೇಫಾಗಿ ಕರ್ಕೊಂಬರುವಂಥದ್ದು ಸಲಾಗಿ ನಾವೆಲ್ಲ ಕಡೆ ಪ್ರಯತ್ನ ಮಾಡ್ತೀವಿ. ಸರಿ ಸರ್, ಸರಿ ಸರ್. ಈಗ ಸಿಚುವೇಶನ್ ಎಲ್ಲ ನಾರ್ಮಲ್ ಇಲ್ಲ. ಸ್ಕೂಲ್ಸ್ ಮತ್ತೆ ಏರ್ಪೋರ್ಟ್ ಅವೆರಡು ಕ್ಲೋಸ್ ಮಾಡಿದ್ದಾರೆ. ಓಕೆ. ಇದೆಲ್ಲ ನಾವು ಇಲ್ಲಿ ನೋಡ್ತಾ ಇದೀವಲ್ಲ, ಜನ ಆರಾಮಾಗಿ ಅಡ್ಡಾಡ್ತಿದ್ದಾರೆ. ಬಸ್ಗಳು, ಕ್ಯಾಬ್ ಎಲ್ಲ ನಾರ್ಮಲ್ ಇದೆ. ಓಕೆ ಓಕೆ. ಬರೀ ಫ್ಲೈಟ್ಸ್ ಒಂದು ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಏನಿಲ್ಲ. ಅದೇ ಒಂದೇ ಅನೌನ್ಸ್ಮೆಂಟ್ ಆಗಿದೆ. ಏನು ಬೇರೆ ಪ್ರಾಬ್ಲಮ್ಸ್. ಬಟ್ ಧೈರ್ಯದಿಂದ ಇರಿ. ಬಟ್ ಏನು ಚಿಂತೆ ಮಾಡಬೇಡಿ. ಏನೇ ಇದ್ರೂ ಫೋನ್ ಮಾಡಿ, ಏನೇ ಇದ್ರೂ ಫೋನ್ ಮಾಡಿ. ಇವತ್ತು ದುಬೈನಲ್ಲಿ ಅನೇಕ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ನಿನ್ನೆ ದುಬೈನಲ್ಲಿರುವಂತಹ ಬುರ್ಜ್ ಖಲೀಫಾದ ಬಳಿಯಲ್ಲೇ ಒಂದು ಸ್ಫೋಟ ಸಂಭವಿಸಿತು. ಅದು ಇರಾನೇ ಮಾಡಿರಬಹುದು ಅಂತೇಳಿ ಶಂಕೆ ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರ ಇರಾನ್ ದುಬೈನಿಂದ ಹೊರಡುವಂಥ ಎಲ್ಲ ಫ್ಲೈಟ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ವ್ಯಕ್ತಿ ದುಬೈನಲ್ಲಿ ಸಿಲುಕಿಕೊಂಡಿದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಗಿರೀಶ್ ಕೆರೂರ್ ಆತ ಏನೆಂದರೆ ಈಗ ಪರದಾಡ್ತಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದ ನಿವಾಸಿ ಗಿರೀಶ್ಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಕರೆ ಮಾಡಿ ಮಾತಾಡಿದ್ದಾರೆ. ನಾವು ಕೇಂದ್ರ ಸಚಿವರ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಮಾತಾಡಿರುವಂತಹ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ. ನನಗೆ ಮಾರ್ನಿಂಗ್ 7:30 ಯಾವಾಗ ಹೋಗಿದ್ರಿ ಇಲ್ಲಿ ದುಬೈಗೆ? ಸ್ಪೀಕರ್ ಅಬುದಾಬಿಗೆ ಬಂದಿದ್ರು. 28 ಮಾರ್ನಿಂಗ್ ಬಂದಿದ್ದಿಲ್ಲೇ. ಓಕೆ. ಆಕ್ಚುಲಿ ನಾನು ಫೈನಲ್ ಹೋಗ್ಬೇಕಾಗಿರೋದು ಪ್ಯಾರಿಸ್ಗೆ ಹೋಗ್ಬೇಕಾಗಿತ್ತು ಸರ್, ಆಫೀಸ್ ಕೆಲಸದ ಮೇಲೆ. ಎಷ್ಟು ಗಂಟೆ ಫ್ಲೈಟ್ ಇತ್ತು ಅವತ್ತು ನೀವು ಲ್ಯಾಂಡ್ ಆದಮೇಲೆ? ನನಗೆ ಮಾರ್ನಿಂಗ್ 7:30 ಬಂದೆ ಸರ್ ಇಲ್ಲಿ ಬೆಂಗಳೂರಿಂದ ಅಬುದಾಬಿಗೆ. ಓಕೆ. ಆಮೇಲೆ ಇಲ್ಲಿ ಒಂದು 4-5 ಅವರ್ಸ್ ಲೇ ಓವರ್ ಇತ್ತು, ವೇಟಿಂಗ್ ಲಿಸ್ಟ್ ಇತ್ತು. ಆಮೇಲೆ ಅರೌಂಡ್ 2:30 ಏನೋ ಪ್ಯಾರಿಸ್ ನೆಕ್ಸ್ಟ್ ಫ್ಲೈಟ್ ಇತ್ತು. ಬಟ್ ನಾವು ಒಂದು 2 ಗಂಟೆ ಸುಮಾರು ಫ್ಲೈಟ್ ಇದು ಮಾಡಕ್ ಹೋದಾಗ ಅವಾಗ ಅನೌನ್ಸ್ ಮಾಡಿದ್ರು, ಇಲ್ಲ ಇಲ್ಲಿ ಸೆಕ್ಯೂರಿಟಿ ಅಲರ್ಟ್ ಬಂದಿದೆ, ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಓಕೆ. ಅಲ್ಲಿವರೆಗೂ ಏನು ಗೊತ್ತೇ ಇಲ್ಲ. ಅರೇಂಜ್ಮೆಂಟ್ ಇದ್ರೆ ಓಕೆ. ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಫ್ರೆಂಡ್ಸ್ ಭಾಳ ಮಂದಿ ಇದ್ದಾರೆ ಅಲ್ಲಿ, ಬೇಕಾದ್ರೆ ನಾನು ವ್ಯವಸ್ಥೆ ಮಾಡ್ತೀನಿ. ಸರಿಯಾಗಿ ಏನೇ ಪ್ರಾಬ್ಲಮ್ ಇದ್ದರೂ ಫೋನ್ ಮಾಡಿ. ನಮ್ಮ ಕಡೆಯಿಂದ ಏನೇನು ಸಾಧ್ಯ ಇದೆಲ್ಲ ಗೌರ್ಮೆಂಟ್ ಕಡೆಯಿಂದ ಅಲ್ಲಿ ಸೇಫಾಗಿ ಕರ್ಕೊಂಬರುವಂಥದ್ದು ಸಲಾಗಿ ನಾವೆಲ್ಲ ಕಡೆ ಪ್ರಯತ್ನ ಮಾಡ್ತೀವಿ. ಸರಿ ಸರ್, ಸರಿ ಸರ್. ಈಗ ಸಿಚುವೇಶನ್ ಎಲ್ಲ ನಾರ್ಮಲ್ ಇಲ್ಲ. ಸ್ಕೂಲ್ಸ್ ಮತ್ತೆ ಏರ್ಪೋರ್ಟ್ ಅವೆರಡು ಕ್ಲೋಸ್ ಮಾಡಿದ್ದಾರೆ. ಓಕೆ. ಇದೆಲ್ಲ ನಾವು ಇಲ್ಲಿ ನೋಡ್ತಾ ಇದೀವಲ್ಲ, ಜನ ಆರಾಮಾಗಿ ಅಡ್ಡಾಡ್ತಿದ್ದಾರೆ. ಬಸ್ಗಳು, ಕ್ಯಾಬ್ ಎಲ್ಲ ನಾರ್ಮಲ್ ಇದೆ. ಓಕೆ ಓಕೆ. ಬರೀ ಫ್ಲೈಟ್ಸ್ ಒಂದು ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಏನಿಲ್ಲ. ಅದೇ ಒಂದೇ ಅನೌನ್ಸ್ಮೆಂಟ್ ಆಗಿದೆ. ಏನು ಬೇರೆ ಪ್ರಾಬ್ಲಮ್ಸ್. ಬಟ್ ಧೈರ್ಯದಿಂದ ಇರಿ. ಬಟ್ ಏನು ಚಿಂತೆ ಮಾಡಬೇಡಿ. ಏನೇ ಇದ್ರೂ ಫೋನ್ ಮಾಡಿ, ಏನೇ ಇದ್ರೂ ಫೋನ್ ಮಾಡಿ.
ಇವತ್ತು ದುಬೈನಲ್ಲಿ ಅನೇಕ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ನಿನ್ನೆ ದುಬೈನಲ್ಲಿರುವಂತಹ ಬುರ್ಜ್ ಖಲೀಫಾದ ಬಳಿಯಲ್ಲೇ ಒಂದು ಸ್ಫೋಟ ಸಂಭವಿಸಿತು. ಅದು ಇರಾನೇ ಮಾಡಿರಬಹುದು ಅಂತೇಳಿ ಶಂಕೆ ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರ ಇರಾನ್ ದುಬೈನಿಂದ ಹೊರಡುವಂಥ ಎಲ್ಲ ಫ್ಲೈಟ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ವ್ಯಕ್ತಿ ದುಬೈನಲ್ಲಿ ಸಿಲುಕಿಕೊಂಡಿದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಗಿರೀಶ್ ಕೆರೂರ್ ಆತ ಏನೆಂದರೆ ಈಗ ಪರದಾಡ್ತಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದ ನಿವಾಸಿ ಗಿರೀಶ್ಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಕರೆ ಮಾಡಿ ಮಾತಾಡಿದ್ದಾರೆ. ನಾವು ಕೇಂದ್ರ ಸಚಿವರ ಜೊತೆ ಮಾತಾಡ್ತಾ ಇದ್ದೀವಿ ಲ್ಯಾಂಡ್ ಆದ್ಮೇಲೆ ಅಂತ ಹೇಳಿ ಮಾತಾಡಿರುವಂಥ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ. ನನಗೆ ಮಾರ್ನಿಂಗ್ 7:30 ಯಾವಾಗ ಹೋಗಿದ್ರಿ ಇಲ್ಲಿ ದುಬೈಗೆ? ಸ್ಪೀಕರ್ ಅಬುದಾಬಿಗೆ ಬಂದಿದ್ರು. ಹ್ಞೂ 28th ಮಾರ್ನಿಂಗ್ ಬಂದಿದ್ದಿಲ್ಲ. ಓಕೆ. ಆಕ್ಚುಲಿ ನಾನು ಫೈನಲ್ ಹೋಗ್ಬೇಕಾಗಿರೋದು ಪ್ಯಾರಿಸ್ಗೆ ಹೋಗ್ಬೇಕಾಗಿತ್ತು ಸರ್, ಆಫೀಸ್ ಕೆಲಸದ ಮೇಲೆ. ಹಾಂ, ಎಷ್ಟು ಗಂಟೆ ಫ್ಲೈಟ್ ಇತ್ತು ಅವತ್ತು ನೀವು ಲ್ಯಾಂಡ್ ಆದಮೇಲೆ? ನನಗೆ ಮಾರ್ನಿಂಗ್ 7:30 ಬಂದೆ ಸರ್ ಇಲ್ಲಿ ಬೆಂಗಳೂರಿಂದ ಅಬುದಾಬಿಗೆ. ಓಕೆ. ಆಮೇಲೆ ಇಲ್ಲಿ ಒಂದು 4-5 ಅವರ್ಸ್ ಲೇವರ್ ಇತ್ತು. Correct. ವೇಟಿಂಗ್ ಲಿಸ್ಟ್ ಇತ್ತು. ಆಮೇಲೆ ಅರೌಂಡ್ 2:30 ಏನೋ ಪ್ಯಾರಿಸ್ ನೆಕ್ಸ್ಟ್ ಫ್ಲೈಟ್ ಇತ್ತು. ಬಟ್ ನಾವು ಒಂದು 2 ಗಂಟೆ ಸುಮಾರು ಫ್ಲೈಟ್ ಇದು ಮಾಡಕ್ ಹೋದಾಗ ಅವಾಗ ಅನೌನ್ಸ್ ಮಾಡಿದ್ರು, ಇಲ್ಲ ಇಲ್ಲಿ ಸೆಕ್ಯೂರಿಟಿ ಅಲರ್ಟ್ ಬಂದಿದೆ, ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಓಕೆ. ಅಲ್ಲಿವರೆಗೂ ಏನು ಗೊತ್ತೇ ಇಲ್ಲ ಸರ್. ಹಾಂ ಹಾಂ. ಅರೇಂಜ್ಮೆಂಟ್ ಇದ್ರೆ ಓಕೆ. ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಫ್ರೆಂಡ್ಸ್ ಭಾಳ ಮಂದಿ ಇದ್ದಾರೆ, ಅಲ್ಲಿ ಬೇಕಾದ್ರೆ ನಾನು ವ್ಯವಸ್ಥೆ ಮಾಡ್ತೀನಿ. ಸರಿಯಾಗಿ ಏನೇ ಪ್ರಾಬ್ಲಮ್ ಇದ್ದರೂ ಫೋನ್ ಮಾಡಿ. ನಮ್ಮ ಕಡೆಯಿಂದ ಏನೇನು ಸಾಧ್ಯ ಇದೆಲ್ಲ ಗೌರ್ಮೆಂಟ್ ಕಡೆಯಿಂದ ಅಲ್ಲಿ ಸೇಫಾಗಿ ಕರ್ಕೊಂಬರುವಂಥದ್ದು ಸಲುವಾಗಿ ನಾವೆಲ್ಲ ಕಡೆ ಪ್ರಯತ್ನ ಮಾಡ್ತೀವಿ. ಸರಿ ಸರ್, ಸರಿ ಸರ್. ಈಗ ಸಿಚುವೇಶನ್ ಇಲ್ಲೆಲ್ಲ ನಾರ್ಮಲ್ ಇಲ್ಲ. ಹ್ಞೂ. ಸ್ಕೂಲ್ಸ್ ಮತ್ತೆ ಏರ್ಪೋರ್ಟ್ ಅವೆರಡು ಕ್ಲೋಸ್ ಮಾಡಿದ್ದಾರೆ. ಓಕೆ. ಇದೆಲ್ಲ ನಾವು ಇಲ್ಲಿ ನೋಡ್ತಾ ಇದೀವಲ್ಲ, ಜನ ಆರಾಮಾಗಿ ಅಡ್ಡಾಡ್ತಿದ್ದಾರೆ. ಬಸ್ಗಳು, ಕ್ಯಾಬ್ ಎಲ್ಲ ನಾರ್ಮಲ್ ಇದೆ. ಓಕೆ ಓಕೆ. ಬರೀ ಫ್ಲೈಟ್ಸ್ ಒಂದು ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಏನಿಲ್ಲ. ಹ್ಞೂ. ಅದೇ ಒಂದೇ ಅನೌನ್ಸ್ಮೆಂಟ್ ಆಗಿದೆ. ಏನು ಬೇರೆ ಪ್ರಾಬ್ಲಮ್ಸ್. ಓಕೆ. ಬಟ್ ಧೈರ್ಯದಿಂದ ಇರಿ. ಬಟ್ ಏನು ಚಿಂತೆ ಮಾಡಬೇಡಿ. ಏನೇ ಇದ್ರೂ ಫೋನ್ ಮಾಡಿ, ಏನೇ ಇದ್ರೂ ಫೋನ್ ಮಾಡಿ. ಇವತ್ತು ದುಬೈನಲ್ಲಿ ಅನೇಕ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ನಿನ್ನೆ ದುಬೈನಲ್ಲಿರುವಂತಹ ಬುರ್ಜ್ ಖಲೀಫಾದ ಬಳಿಯಲ್ಲೇ ಒಂದು ಸ್ಫೋಟ ಸಂಭವಿಸಿತು. ಅದು ಇರಾನೇ ಮಾಡಿರಬಹುದು ಅಂತೇಳಿ ಶಂಕೆ ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರ ಇರಾನ್ ದುಬೈನಿಂದ ಹೊರಡುವಂಥ ಎಲ್ಲ ಫ್ಲೈಟ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ವ್ಯಕ್ತಿ ದುಬೈನಲ್ಲಿ ಸಿಲುಕಿಕೊಂಡಿದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಗಿರೀಶ್ ಕೆರೂರ್ ಆತ ಏನೆಂದರೆ ಈಗ ಪರದಾಡ್ತಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದ ನಿವಾಸಿ ಗಿರೀಶ್ಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಕರೆ ಮಾಡಿ ಮಾತಾಡಿದ್ದಾರೆ. ನಾವು ಕೇಂದ್ರ ಸಚಿವರ ಜೊತೆ ಮಾತಾಡ್ತಾ ಇದ್ದೀವಿ ಲ್ಯಾಂಡ್ ಆದ್ಮೇಲೆ ಅಂತ ಹೇಳಿ ಮಾತಾಡಿರುವಂಥ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ. ನನಗೆ ಮಾರ್ನಿಂಗ್ 7:30 ಯಾವಾಗ ಹೋಗಿದ್ರಿ ಇಲ್ಲಿ ದುಬೈಗೆ? ಸ್ಪೀಕರ್ ಅಬುದಾಬಿಗೆ ಬಂದಿದ್ರು. ಹ್ಞೂ